ನಮಸ್ಕಾರ. ವೆಲ್ಕಮ್ ಟು ಮನಿ ಮೈಂಡ್ಸ್. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಬರ್ತಾ ಇದ್ದೇನೆ. ವಿಶಾಲ್ ಮೆಗಾ ಮಾರ್ಟ್ ಅಂತ ಹೇಳಿ ನಾವೆಲ್ಲರೂ ಕೇಳಿರುವಂತಹ ಮಾರ್ಟ್ ಆಗಿರ್ತದೆ ಇದು. ಭಾರತ ದೇಶದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಏನಿದಾವೋ ವಿಶಾಲ್ ಮಾರ್ಟ್ಗಳು ಸಿಕ್ಕಾಪಟ್ಟೆಯನ್ನ ನಾವು ನೋಡ್ಬೋದು. ಯಾಕೆ ವಿಶಾಲ್ ಮಾರ್ಟ್ ಬಗ್ಗೆ ಹೇಳ್ತಿದ್ದಾರೆ ಅಂತಂದ್ರೆ, ವಿಶಾಲ್ ಮಾರ್ಟ್ ಅವರು IPO ತಗೊಂಡ್ಬಂದಿದ್ದಾರೆ ಮಾರ್ಕೆಟಿಗೆ. ಸೊ IPO ಇವತ್ತು ಬಂದಿದೆ. ಸೊ IPO ಅಪ್ಲೈ ಮಾಡಬೇಕಾ, ಲಿಸ್ಟಿಂಗ್ ಎಷ್ಟು ಸಿಗ್ತದೆ, GMP ಎಷ್ಟಿರ್ತದೆ, ಲಾಂಗ್ ಟರ್ಮ್ಗೆ ಅಪ್ಲೈ ಮಾಡಬೇಕಾ ಅಥವಾ ಶಾರ್ಟ್ ಟರ್ಮ್ಗೆ ಅಪ್ಲೈ ಮಾಡಬೇಕಾ, ಎಲ್ಲವನ್ನ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಈ ವಿಶಾಲ್ ಮಾರ್ಟ್ ಅನ್ನೋದು ಪ್ಯಾನ್ ಇಂಡಿಯಾ ನೆಟ್ವರ್ಕ್ ಆಫ್ 626 ವಿಶಾಲ್ ಮೆಗಾ ಮಾರ್ಟ್ ಸ್ಟೋರ್ಸ್ ಆರ್ ದೇರ್ ಇನ್ ಇಂಡಿಯಾ. ಸೊ 626 ಮೆಗಾ ಸ್ಟೋರ್ಸ್ಗಳನ್ನು ಹೊಂದಿದೆ ಯಾವುದು ವಿಶಾಲ್ ಮಾರ್ಟ್ ಅನ್ನೋದು. ವಿಶಾಲ್ ಮಾರ್ಟ್ ಅನ್ನೋದು ಯಾವ ರೀತಿ ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಟೈರ್ 1 ಟೈರ್ 2 ಅಂತ ಹೇಳ್ಕೊಂಡು ಸಿಟೀಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತಿದ್ದಾರೆ. ಅಂದ್ರೆ ರಾಜ್ಯಗಳಲ್ಲಿ ಫಾರ್ ಎಕ್ಸಾಂಪಲ್ ಕರ್ನಾಟಕ ಆಗಿರ್ಬೋದು, ಈ ರೀತಿ ಮುಂದೆ ಅವರ ಪ್ಲಾನ್ ಬಂದು ತಮಿಳ್ನಾಡು, ಗುಜರಾತ್ ಈ ಕಡೆ ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡಬೇಕಂತ ಹೇಳ್ಕೊಂಡು ನಿರ್ಧಾರ ಮಾಡಿರುವಂತಹ ಕಂಪನಿ ಆಗಿದೆ. ಸೊ ಇವರಿಗೆ ಇನ್ಕಮ್ ಬಂದು ರೆವೆನ್ಯೂ ಎಲ್ಲಿಂದ ಬರ್ತದೆ ಸರ್? ರೆವೆನ್ಯೂ ಅಂತಂದ್ರೆ ಇವರಿಗೆ ಗ್ರಾಸರಿ ಐಟಮ್ ಅಂದ್ರೆ ಕಿರಾಣಿ ಸಾಮಗ್ರಿಗಳನ್ನ ಮಾರಾಟ ಮಾಡ್ತಾರೆ. ಅದೇ ರೀತಿ ಬಟ್ಟೆಗಳಾಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಲೇಡೀಸ್ ಡ್ರೆಸ್ ಆಗಿರ್ಬೋದು, ಈ ರೀತಿ ಒಂಥರ ಸೂಪರ್ ಮಾರ್ಕೆಟ್ ಇದು ಎಲ್ಲರಿಗೂ ಗೊತ್ತಿರ್ತದೆ, ನಾರ್ಮಲ್ ಆಗಿ ಎಲ್ಲರೂ ನೋಡಿರ್ತೀರಿ. ಸೊ ಇವರು ಏನ್ ಮಾಡ್ತಾರೆ ಅಂದ್ರೆ, ಅತಿ ಕಡಿಮೆ ಬೆಲೆಯಲ್ಲಿ ತಮ್ಮ ವಸ್ತುಗಳನ್ನ ಒದಗಿಸ್ತಾ ಹೋಗ್ತಾರೆ. ಯಾವ ರೀತಿ ಡಿಮಾರ್ಟ್ ಆಗಿರ್ಬೋದು ಅದೇ ರೀತಿ ಸೊ ವಿಶಾಲ್ ಮಾರ್ಟ್ ಅಂತ ಹೇಳ್ಕೊಂಡು ಲೋವರ್ ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನೈತಲ್ಲ ಅಲ್ಲಿಂದ ಇನ್ಕಮ್ ಇವರಿಗೆ ರೆವೆನ್ಯೂ ಜನರೇಟ್ ಆಗ್ತಾ ಹೋಗ್ತದೆ. ಯಾರಿಗೆ? ಅತಿ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನ ಒದಗಿಸುವಂತಹ ಒಂದು ವಿಶಾಲ್ ಮಾರ್ಟ್ ಆಗಿದೆ. ಇನ್ನು ನೆಕ್ಸ್ಟ್, ವಿಶಾಲ್ ಮಾರ್ಟ್ ಏನು ಯಾವಾಗ ಓಪನ್ ಆಗಿದೆ ಸರ್ ಇದು IPO ಅಂತಂದ್ರೆ, ಓಪನಿಂಗ್ ಡೇಟ್ ಬಂದು 11 ಡಿಸೆಂಬರ್ 2024 ಅಂದ್ರೆ ಇವತ್ತಿನ ದಿನ IPO ಮಾರ್ಕೆಟಿಗೆ ಓಪನ್ ಆಗಿದೆ. ಅಂದ್ರೆ IPO ಬಂದಿದೆ, ನೀವು ಅಪ್ಲೈ ಮಾಡ್ಬೋದು. ಕ್ಲೋಸಿಂಗ್ ಡೇಟ್ ಯಾವಾಗ ಸರ್ ಅಂದ್ರೆ 13 ಡಿಸೆಂಬರ್ 2024 ಆಯ್ತಾ. ಇನ್ನು 2 ದಿನ ಟೈಮಿಂಗ್ ಇದೆ. ಸೊ ಅಷ್ಟರಲ್ಲಿ ನೀವು ಏನ್ ಮಾಡ್ಬೋದು, ಅಪ್ಲೈಯನ್ನ ಮಾಡ್ಬೋದು. ಲಾಟ್ ಸೈಜ್ ಬಂದ್ಬಿಟ್ಟು ಒಂದು ಲಾಟಿಗೆ ನಾವು ಒಂದು ಲಾಟ್ ತಗೊಳ್ತೀವಿ ಅಂತಂದ್ರೆ 190 ಶೇರ್ಸ್ಗಳು ನಿಮ್ಮ ಡಿಮೆಟ್ ಅಕೌಂಟಲ್ಲಿ ಇರ್ತದೆ. 190 ಶೇರ್ಸ್ಗಳು ಬರ್ತದೆ ಒಂದು ಲಾಟಿಗೆ. ಇನ್ನು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಒಂದು ಲಾಟಿಗೆ ಅಂತಂದ್ರೆ 14,820 ರೂಪಾಯಿಯನ್ನ ನಾವು ಕೊಡಬೇಕಾಗ್ತದೆ ಒಂದು ಲಾಟಿಗೆ, ಆಯ್ತಾ. ಒಂದು ಲಾಟ್ ನಮಗೆ ಸಿಕ್ಕರೆ ನಮಗೆ 190 ಶೇರ್ಸ್ಗಳು ವಿಶಾಲ್ ಮಾರ್ಟ್ ಕಂಪನಿದು ಸಿಗ್ತದೆ. ಇನ್ನು ಇಶ್ಯೂ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಪ್ರೈಸಿಗೆ ಸಿಗ್ತದೆ ಸರ್? 74 ರಿಂದ 78 ಈ ರೇಂಜಲ್ಲಿ ನಿಮಗೆ ಒಂದು ಶೇರಿನ ಬೆಲೆಯನ್ನ ಈ ರೀತಿ ಹೇಳ್ತಿದ್ದಾರೆ ಅವರು. 74 ರಿಂದ 78 ಅಂದ್ರೆ 74 ಆಗಿರ್ಬೋದು, 78 ಆಗಿರ್ಬೋದು, ಅದ್ರ ಇನ್ ಮಿಡಲ್ ಬಿಟ್ವೀನ್ ಎಷ್ಟಾದ್ರೂ ಆಗಿರ್ಬೋದು. ಈ ರೇಂಜಲ್ಲಿ ನಿಮಗೆ ಒಂದು ಶೇರಿನ ಪ್ರೈಸು ಸಿಗ್ತಾ ಹೋಗ್ತದೆ. ಇನ್ನ ಈ ಸ್ಟಾಕ್ ಲಿಸ್ಟಿಂಗ್ ಆಗೋದು ಯಾವಾಗ ಅಂತಂದ್ರೆ 18 ಡಿಸೆಂಬರ್ 2024ಕ್ಕೆ ಲಿಸ್ಟಿಂಗ್ ಆಗ್ತದೆ. ಎಲ್ಲಿ ಆಗ್ತದೆ ಅಂತಂದ್ರೆ BSE ಆ್ಯಂಡ್ NSE ಎರಡೂ ಕಡೆನೂ ಆಗ್ತದೆ. ಎರಡು ಸ್ಟಾಕ್ ಎಕ್ಸ್ಚೇಂಜ್, ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ಗಳಾಗಿರ್ತದೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಎರಡೂ ಕಡೆ ಈ ಕಂಪನಿಯ ಶೇರ್ಸ್ಗಳು ಲಿಸ್ಟ್ ಆಗ್ತದೆ. ಇನ್ನು ಇಶ್ಯೂ ಸೈಜ್ ಬಂದ್ಬಿಟ್ಟು 8,000 ಕೋಟಿ ಹಣ ಬೇಕಾಗಿದೆ ಕಂಪನಿಗೆ. 8,000 ಕೋಟಿಯನ್ನ ಕೇಳ್ತಾ ಇದ್ದಾರೆ. ಇದು ಕಂಪ್ಲೀಟ್ ಬಂದು OFS ಅಂತ ಹೇಳ್ತೀವಿ. OFS ಅಂದ್ರೆ ಆಫರ್ ಫಾರ್ ಸೇಲ್ ಅಂತ ಹೇಳಿ ಕರಿತೀವಿ. ಆಫರ್ ಫಾರ್ ಸೇಲ್ ಅಂತಂದ್ರೆ ಏನು ಸರ್ ಅಂತಂದ್ರೆ, ನೋಡಿ ಇಲ್ಲಿ ವಿಶಾಲ್ ಮಾರ್ಟ್ ಅಲ್ಲಿರುವಂತಹ ಓನರ್ ಯಾರಿರ್ತಾರಲ್ಲ, ಕಂಪನಿಯ ಓನರ್, ಅವರು ತಮ್ಮಲ್ಲಿರುವಂತಹ ಶೇರ್ಸ್ಗಳನ್ನ ಏನ್ ಮಾಡ್ತಿದ್ದಾರೆ, ಸೆಲ್ ಮಾಡ್ತಿದ್ದಾರೆ ಅಂದ್ರೆ ಮಾರಾಟ ಮಾಡ್ತಿದ್ದಾರೆ. ಯಾರಿಗೆ? ಸಾರ್ವಜನಿಕ ಜನರಿಗೆ. ಸೊ ಇದನ್ನ ತಗೊಂಡಂತಹವರು ನಾವೇನ್ ಮಾಡ್ಬೇಕು, ಹಣವನ್ನ ಕಂಪನಿ ಕೊಡುದಿಲ್ಲ, ಬಟ್ ಅದರ ಬದಲಾಗಿ ಡೈರೆಕ್ಟ್ ಆಗಿ ಓನರ್ಗೆ ಹೋಗ್ತದೆ. ಅಂದ್ರೆ ಅವ್ರಿಗೆ ಹೋಗ್ತದೆ. ಕಂಪನಿಯ ಡೆವಲಪ್ಮೆಂಟ್ ಸಲುವಾಗಿ ಏನು ಇವರು ಹಣ ಕೇಳ್ತಿಲ್ಲ 8,000 ಕೋಟಿಯನ್ನ. ನೇರವಾಗಿ ಹಣವನ್ನ ನಾವು ಕಂಪನಿಯ ಓನರ್, ಪ್ರಮೋಟರ್ ಅಂತ ಹೇಳಿ ಕರಿತೀವಿ, ಪ್ರವರ್ತಕ ಅಂತ ಹೇಳ್ಕೊಂಡು ಕನ್ನಡದಲ್ಲಿ ನಾವು ಹೇಳ್ತೀವಿ, ಅವರಿಗೆ ಹಣ ಹೋಗ್ತದೆ. ಅರ್ಥ ಆಯ್ತಾ? ಸೊ ಇದರ ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 10 ರೂಪಾಯಿ ಪರ್ ಶೇರ್ ಆಗಿದೆ. ಇನ್ನ ರಿಟೇಲ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಎಷ್ಟು ಶೇರ್ ಅನ್ನು ಎಷ್ಟು ಲಾಟ್ ಅನ್ನು ಅಪ್ಲೈ ಮಾಡ್ಬೋದು ಸರ್? ನನ್ನ ಹತ್ರ ಹಣ ಸಿಕ್ಕಾಪಟ್ಟೆ ಇದೆ, ಎಷ್ಟು ಲಾಟ್ ಅನ್ನು ಅಪ್ಲೈ ಮಾಡ್ಬೋದು? ನಾವು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 14 ಲಾಟ್ ಅನ್ನ ನಾವು ಮ್ಯಾಕ್ಸಿಮಮ್ ಆಗಿ ಅಪ್ಲೈ ಮಾಡ್ಬೋದು, ಆಯ್ತಾ. ಸೊ 14 ಲಾಟಿಗೆ ನಿಮ್ಗೆ ಎಷ್ಟು ಶೇರ್ ಸಿಗ್ತದೆ ಅಂತಂದ್ರೆ 2,470 ಶೇರ್ಸ್ಗಳು ನಿಮ್ಮ ಅಕೌಂಟಿಗೆ ಬೀಳ್ತದೆ.
ಸಿಕ್ಕರೆ ಅಪ್ಲೈ ಮಾಡಿದರೆ. ಇನ್ನು ನೆಕ್ಸ್ಟ್ ಅಮೌಂಟ್ ಎಷ್ಟಾಗ್ತದೆ ಸರ್ 14 ಲಾಟಿಗೆ ಅಂತಂದರೆ 1,92,660 ರೂಪಾಯಿ ಆಗ್ತದೆ 14 ಲಾಟಿಗೆ ರಿಟೇಲ್ ಮ್ಯಾಕ್ಸಿಮಮಲ್ಲಿ. ಆಯಿತಾ. ಇನ್ನು IPO ಅಲಾಟ್ಮೆಂಟ್ ಡೇಟ್ ಬಂದುಬಿಟ್ಟು 16 ಡಿಸೆಂಬರ್ 2024. ನನಗೆ IPO ಸಿಕ್ಕಿದೆ ಇಲ್ವಾ ಸರ್ ಅಂತ ಹೇಳ್ಕೊಂಡು ಚೆಕ್ ಮಾಡುವಂಥ ಡೇಟ್ ಆಗಿರ್ತದೆ ಯಾವಾಗ ಅಂದರೆ ನೆನಪಿಟ್ಕೊಳ್ರಿ 16 ಡಿಸೆಂಬರಿಗೆ IPO ಅಲಾಟ್ಮೆಂಟ್ ಆಗ್ತದೆ. ರೀಫಂಡ್ ಆಗೋದು ಸರ್ ನಂಗೆ IPOನೇ ಸಿಗಲಿಲ್ಲ ಸರ್, ಅವಾಗ ಹಣ ಬಂದು ಬೀಳ್ತದೆ, ನಿಮಗೆ ರೀಫಂಡ್ ಮಾಡ್ತಾರೆ ಅಕೌಂಟಿಗೆ, ವಾಪಸ್ ನಿಮ್ಮ ಹಣ ಬರ್ತದೆ ಯಾವಾಗ ಅಂದರೆ 17 ಡಿಸೆಂಬರಿಗೆ ಹಣ ವಾಪಸ್ಸು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರ್ತದೆ. ಇನ್ನು ನನಗೆ ಸಿಕ್ಕಿದೆ ಸರ್ IPO, ಅವಾಗ 17 ಡಿಸೆಂಬರಿಗೆ ನಿಮ್ಮ ಡಿಮೇಟ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡ್ತಾರೆ ಶೇರ್ಸ್ಗಳನ್ನು. ಆಯಿತಾ. ಯಾರಿಗೆ ಸಿಕ್ಕಿದೆಯಲ್ಲ ಅವರಿಗೆ 17ನೇ ತಾರೀಕಿಗೆ ಡಿಮೇಟ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡ್ತಾರೆ. ಯಾರಿಗೆ ಸಿಗಲಿಲ್ಲ ಅವರಿಗೆ 17ನೇ ತಾರೀಕಿಗೆ ಏನು ಮಾಡ್ತಾರೆ, ರೀಫಂಡ್ ಮಾಡ್ತಾರೆ, ಹಣವನ್ನು ಅವರ ಬ್ಯಾಂಕ್ ಖಾತೆಗೆ ಹಾಕ್ತಾರೆ. ಇನ್ನು IPO ಲಿಸ್ಟಿಂಗ್ ಆಗೋದು ಯಾವಾಗ ಸರ್ ಅಂದರೆ 18 ಡಿಸೆಂಬರ್ 2024ಗೆ IPO ಲಿಸ್ಟಿಂಗ್ ಆಗ್ತಾ ಹೋಗ್ತದೆ. ಇನ್ನು GMP ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್. ಇದು GMP ಇವಾಗಿನ GMP ಎಷ್ಟಿದೆ ಸರ್, ಕರೆಂಟ್ GMP ಅಂದರೆ ಏನೋ ಗ್ರೇ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ ಕರಿತೀವಿ. ನೋಡಿ, ಇಂಡಿಯಾದಲ್ಲಿ ವೈಟ್ ಮಾರ್ಕೆಟ್ ಮತ್ತು ಬ್ಲ್ಯಾಕ್ ಮಾರ್ಕೆಟ್ ಇರ್ತದೆ. ಬ್ಲ್ಯಾಕ್ ಮಾರ್ಕೆಟ್ ಅಂದರೆ ಅದು ಪೂರ್ತಿ ಕಪ್ಪು ಅಂದರೆ ಅದು ಇಲ್ಲಿಗಲ್, ಬಟ್ ವೈಟ್ ಮಾರ್ಕೆಟ್ ಅಂತ ಹೇಳಿದ್ರೆ ನಮಗೆ ಲಿಸ್ಟ್ ಆಗ್ತದಲ್ಲ ಅವು ಗೊತ್ತಾಗ್ತದೆ. ಬಟ್ ಈ ಗ್ರೇ ಮಾರ್ಕೆಟ್ ಇದು ಇನ್ ಬಿಟ್ವೀನ್ ಇರ್ತದೆ ವೈಟ್ ಮತ್ತು ಬ್ಲ್ಯಾಕ್ ನಡುವೆ. ಇವರು ಒಂದು ಅಂದಾಜನ್ನು ಹೇಳ್ತಾರೆ ಎಷ್ಟು ಆಗಬಹುದು. ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಸಮೀಕ್ಷೆಗಳು ಆಗ್ತದಲ್ಲ ಆ ರೀತಿ ಈ ರೀತಿ ಆಗ್ಬೋದು, ಇದು ಗೆಲ್ಬೋದು ಅಂತ ಹೇಳ್ಕೊಂಡು ಯಾವ ರೀತಿ ಹೇಳ್ತೀವಲ್ಲ ಆ ರೀತಿ ಇದು ಪ್ರಿಡಿಕ್ಟ್ ಮಾಡ್ತದೆ ಯಾವುದು GMP ಅಂತ ಹೇಳ್ಕೊಂಡು. ಸೊ ಇಲ್ಲಿ GMP ಕರೆಂಟ್ GMP ಬಂದ್ಬಿಟ್ಟು 20 ಇದೆ. ಇವತ್ತಿನ ದಿನ 11/12/2024 ದಿನ, ಇವತ್ತಿನ ದಿನ GMP ಬಂದ್ಬಿಟ್ಟು 20 ತೋರಿಸ್ತಾ ಇದೆ. ಇನ್ನು ಎಕ್ಸ್ಪೆಕ್ಟೆಡ್ ಲಿಸ್ಟಿಂಗ್ ಏನು ಸರ್, ಎಕ್ಸ್ಪೆಕ್ಟೆಡ್ ಲಿಸ್ಟಿಂಗ್ ಏನನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನೋಡ್ರಪ್ಪ, ಇಲ್ಲಿ ಡೈರೆಕ್ಟ್ 78 + 20 ರೂಪೀಸನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಎಷ್ಟಕ್ಕೆ ಲಿಸ್ಟ್ ಆಗ್ತದೆ ಅಂತ ಅನ್ನೋದು ಗೊತ್ತಾಗ್ತದೆ. 98 ರೂಪೀಸಿಗೆ ಲಿಸ್ಟ್ ಆಗ್ತದೆ, ಅಂದರೆ 20 ರೂಪಾಯಿ ಪ್ರಾಫಿಟ್. ಒಂದು ಶೇರಿನ ಮೇಲೆ 20 ರೂಪಾಯಿ ಪ್ರಾಫಿಟ್ ಆಗುವಂಥ ಚಾನ್ಸಸ್ ಇದೆ. ಇದನ್ನೇ ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ಬೋದು, 25.64% ನಮಗೆ ಎಕ್ಸ್ಪೆಕ್ಟೆಡ್ ಗೇನ್ ಸಿಗುವಂಥದ್ದು ಆಗಿರ್ತದೆ. ಸೊ 78 ರೂಪೀಸಿಗೆ ಅದು ನಾರ್ಮಲ್ ಪ್ರೈಸ್. ಬಟ್ ಕರೆಂಟ್ GMP ಇವಾಗಿನ ತೋರಿಸ್ತಿರುವಂಥದ್ದು ಇದು ಜಾಸ್ತಿ ಆಗ್ಬೋದು, ಕಡಿಮೆನೂ ಆಗ್ಬೋದು. 20 ರೂಪೀಸ್ ಪರ್ GMP ಪರ್ ಶೇರ್ ತೋರಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ನಮ್ಗೆ 98ಗೆ ಲಿಸ್ಟಿಂಗ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ಕೊಂಡು GMP ಹೇಳ್ತಾ ಇದೆ. ಆಯಿತಾ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ವಿಶಾಲ್ ಮಾರ್ಟ್ ಇದು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಯಾವ ರೀತಿ ಇದೆ, ಕಂಪನಿ ಪ್ರಾಫಿಟಲ್ಲಿ ಇತ್ತೋ ಅಥವಾ ಕಂಪನಿ ಹತ್ರ ಆಸ್ತಿಗಳು ಎಷ್ಟಿದ್ದಾವೆ, ಅಸೆಟ್ಸ್ಗಳು ಎಷ್ಟಿದ್ದಾವೆ ಅದನ್ನು ನೋಡ್ತಾ ಹೋಗೋದಾದರೆ 2022, 23, 24 ಮತ್ತು ಇದು 24 ಈ ಒಂದು ಕ್ವಾರ್ಟರ್ದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಅಸೆಟ್ಸ್ಗಳ ಬಗ್ಗೆ ನೋಡೋದಾದರೆ 8,217, 8,288, 8,500, 8,551 ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇನ್ನು ರೆವೆನ್ಯೂಗೆ ಬಂದರೆ ರೆವೆನ್ಯೂ ಸಹ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ಇಲ್ಲಿ ನೋಡಿ 2024 ಮತ್ತು ಇಲ್ಲಿ ಇದು ಕ್ವಾರ್ಟರ್ದು, ಇದು ಇನ್ನೂ ಕ್ವಾರ್ಟರ್ದು ರಿಸಲ್ಟ್ ಬಂದಿಲ್ಲ. ಸೊ ಹಾಗಾಗಿ ನಿಮ್ಗೆ ಒಂದು ಕ್ವಾರ್ಟರ್ದು ನಿಮಗೆ ರಿಸಲ್ಟನ್ನು ಶೋ ಮಾಡಿದ್ದಾರೆ. ಅಂದರೆ ಈಗ ಪ್ರಾಫಿಟು ನೋಡೋದಾದರೆ ಇಯರ್ ಆನ್ ಇಯರ್ ಏನಾಗ್ತಿದೆ, ಗ್ರೋತ್ ಆಗ್ತಾ ಇದೆ, ಪ್ರಾಫಿಟ್ ಸಹ ಜಾಸ್ತಿ ಆಗ್ತಾ ಇದೆ. ಸೊ ಓವರ್ ಆಲ್ ಕಂಪನಿ ಏನಿದೆ ಇಲ್ಲ ಪ್ರಾಫಿಟೇಬಲ್ ಬಿಸ್ನೆಸ್ಸನ್ನು ಮಾಡ್ತಿದೆ, ಅಂದರೆ ಒಳ್ಳೆ ಲಾಭದಾಯಕವಾಗಿರುವಂತಹ ಕಂಪನಿ ಆಗಿದೆ. ಇನ್ನು ನೆಕ್ಸ್ಟ್ ವಿಶಾಲ್ ಮಾರ್ಟಿಗೆ ಪೀರ್ ಕಂಪನಿ ಯಾವುದು ಅಂತ ಹೇಳಿದ್ರು ನೋಡೋದಾದ್ರೆ, ಪೀರ್ ಕಂಪನಿ ಅಂದರೆ ಏನು ಸರ್ ಅಂತಂದರೆ ವಿಶಾಲ್ ಮಾರ್ಟ್ ಥರನೇ ಇರುವಂತಹ ಒಂದಿಷ್ಟು ಕಂಪನಿಗಳು, ಅಂದರೆ ಅದರ ಥರನೇ ಇರುವಂಥದ್ದು. ಈಗ ಕಾಫಿಗೆ ಟೀಗೆ ಒಂದು ಬೇರೆ ಯಾವುದೋ ಕಂಪನಿ ಐತೆ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನೊಂದು ಕಂಪನಿ ಇರ್ತದೆ. ಲೇಸ್ ಬಾಲಾಜಿ ಬರ್ತದೆ. ಲೇಸ್ ಅನ್ನೋದು ಚಿಪ್ಸನ್ನು ರೆಡಿ ಮಾಡ್ತದೆ, ಬಾಲಾಜಿ ಅನ್ನೋನು ಚಿಪ್ಸನ್ನು ರೆಡಿ ಮಾಡ್ತಾನೆ. ಇವೆರಡು ಏನು ಪಿಯರ್ ಕಂಪನಿ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಒಂದೇ ವಸ್ತುವನ್ನು ಉತ್ಪಾದನೆ ಮಾಡ್ತಾವೆ, ಸೇಮ್ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಎರಡು ಕಂಪನಿಗಳು. ಅದೇ ರೀತಿ ಎಷ್ಟು ಕಂಪನಿಗಳು ಇದ್ದಾವೆ ವಿಶಾಲ್ ಮಾರ್ಟಿಗೆ ಕಾಂಪಿಟೇಟರ್ ಅಂತಂದರೆ, ಒಂದು ಅವೆನ್ಯೂ ಸೂಪರ್ ಮಾರ್ಟ್ ಲಿಮಿಟೆಡ್ ಮತ್ತು ಟ್ರೆಂಟ್, ಇವೆರಡೂ ಸಹ ಏನಾಗಿರ್ತವೆ ಪೀರ್ ಕಂಪ್ಯಾರಿಸನ್. ಅಂದರೆ ನಾವು ಪೀರ್ ಕಾಂಪಿಟೇಟರ್ ಅಂತ ಹೇಳಿ ಹೇಳ್ಬೋದು. ರಿಲಯನ್ಸ್ ಮಾರ್ಟ್ ಆಗಿರ್ಬೋದು, ಡಿ ಮಾರ್ಟು ಆಗಿರ್ಬೋದು, ಇವಕ್ಕೆ ಏನಾಗಿರ್ತದೆ ಕಾಂಪಿಟೇಟರ್ ಆಗಿರ್ತದೆ ಯಾವುದಕ್ಕೆ, ವಿಶಾಲ್ ಮಾರ್ಟ್ಗೆ. ಸರ್ ಅವ್ರ ಜೊತೆನೇ ಎಲ್ಲ ಇವರು ಕಾಂಪೀಟ್ ಮಾಡಬೇಕಾ? ಕಾಂಪೀಟ್ ಮಾಡಬೇಕಾಗ್ತದೆ ಮುಂಬರುವಂಥ ದಿನಗಳಲ್ಲಿ. ಅದಕ್ಕೋಸ್ಕರ ಕಂಪನಿ ಏನು ಮಾಡ್ತಾ ಇದೆ, ಈಗ
ಇ ಕಾಮರ್ಸ್ ಕಡೆನೂ ಗಮನ ಹರಿಸ್ತಾ ಇದೆ. ಇ ಕಾಮರ್ಸ್ ಅಂತಂದರೆ ಈಗ ಆನ್ಲೈನ್ ಬಿಸ್ನೆಸ್, ಆನ್ಲೈನ್ ಯಾವ ರೀತಿ ಮಾರಾಟ ಮಾಡಬೇಕು, ಆನ್ಲೈನಲ್ಲಿ ಒಂದಿಷ್ಟು ವೆಬ್ಸೈಟ್ಗಳನ್ನು ಮಾಡಿಕೊಂಡಿದೆ. ಅವರದೇ ಆದಂತಹ 240 ಅಥವಾ 250 ಮೇಲೆ ಏನಾದರೂ ನೀವು ಆರ್ಡರನ್ನು ಬುಕ್ ಮಾಡಿದರೆ ಫ್ರೀ ಡೆಲಿವರಿಯನ್ನು ಕೊಡ್ತಾ ಇದ್ದಾರೆ. ಅವರು ಸಹ ಇ ಕಾಮರ್ಸ್ ಬಗ್ಗೆ ಗಮನವನ್ನು ಹರಿಸ್ತಾ ಇರುವಂತಹ ಕಂಪನಿ ಆಗೈತೆ. ಯಾವುದು ವಿಶಾಲ್ ಮಾರ್ಟ್. ಅಂದರೆ ಮುಂದಿನ ಫ್ಯೂಚರ್ ನೋಡಬೇಕಲ್ಲ, ಕಾಂಪೀಟ್ ಮಾಡಬೇಕಲ್ಲ ಎಲ್ಲ ಕಂಪನಿಯ ಜೊತೆ. ಇನ್ನು ಲಾಸ್ಟ್ ಫೈನಲ್ ಕ್ವಶನ್ ಬರ್ತದೆ, ಅಪ್ಲೈ ಮಾಡಬೇಕಾ ಬೇಡವಾ? ವೆರಿ ಇಂಪಾರ್ಟೆಂಟ್. ಕರೆಂಟ್ GMP ನೋಡೋದಾದರೆ 20 ಇದೆ, ಅಂದರೆ 25% ಇರುವುದರಿಂದ ಸೊ ಅಪ್ಲೈ ಮಾಡ್ಬೋದು, ನೋ ಪ್ರಾಬ್ಲಮ್. ಸರ್ ನಾನು ಲಾಂಗ್ ಟರ್ಮಿಗೆ ಅಪ್ಲೈ ಮಾಡ್ತಾ ಇದ್ದೇನೆ, ನನಗೆ ದೀರ್ಘಾವಧಿಗೆ ಅಪ್ಲೈ ಮಾಡ್ತಾ ಇದ್ದೇನೆ, ನಾನೊಂದು 5 ವರ್ಷ ಅಥವಾ 10 ವರ್ಷದವರೆಗೂ ನಾನು ಏನು ಮಾಡ್ಬೋದು, ಶೇರ್ಸ್ಗಳನ್ನು ಇಟ್ಕೊಳ್ಬೋದು ಅಂತ ಅನ್ನೋದಾದ್ರೆ ಖಂಡಿತವಾಗಿ ಅಪ್ಲೈ ಮಾಡಿ. 100% ನಿಮಗೆ ಒಳ್ಳೆಯ ಪ್ರಾಫಿಟನ್ನೇ ತೊಗೊಂಬರ್ತದೆ ಅದು ಈ ವಿಶಾಲ್ ಮಾರ್ಟ್ ಕಂಪನಿ. ಇನ್ನು ನಾನು ಲಿಸ್ಟಿಂಗ್ ಏನಿಗೆ ಅಪ್ಲೈ ಮಾಡ್ತಿದ್ದೇನೆ ಸರ್, ನಾನು ಲಿಸ್ಟಿಂಗ್ ಗೇನನ್ನು ತಗೊಂಡು ನಾನು ಹೋಗಬೇಕು, ಜಸ್ಟ್ ನನಗೆ ಲಾಭ ಬೇಕು, ಜಸ್ಟ್ ಪ್ರಾಫಿಟ್ ಬೇಕು ಅಂತನವರು 25% ಇಟ್ ಇಸ್ ಓಕೆ. ಸ್ವಲ್ಪ ಕಡಿಮೆ ಆಯಿತು, ಇರಲಿ ಪರವಾಗಿಲ್ಲ. ಇದು ಮುಂದೆ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಗ್ರೇ ಮಾರ್ಕೆಟ್ ಪ್ರೈಸ್ ಆಯಿತಾ. ಸೊ 25% ಅಂದರೆ ಒಂದು ಲೆವೆಲಿಗೆ ಇರ್ತದೆ. ಸ್ವಲ್ಪ ಒಂದು ಲಾಟ್ ಮೇಲೆ ಎಷ್ಟು ಪ್ರಾಫಿಟ್ ಆಗ್ಬೋದು ಸರ್ ಅಂತಂದರೆ ಒಂದು 4,000, ಒಂದು 3,500-4,000 ಪ್ರಾಫಿಟು ಆಗುವಂಥ ಚಾನ್ಸಸ್ ಇದೆ ಆಯಿತಾ. ಸೊ ಲಿಸ್ಟಿಂಗ್ ಏನಿಗೂ ಅಪ್ಲೈ ಮಾಡಿ. ಲಾಂಗ್ ಟರ್ಮಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಯಾವುದು, ವಿಶಾಲ್ ಮಾರ್ಟ್ ಅಂತ ಹೇಳಿ ನಾವು ಕರಿತೀವಿ. ಲಿಸ್ಟಿಂಗ್ ಏನಿಗೂ ಅಪ್ಲೈ ಮಾಡ್ಬೋದು ಆಯಿತಾ. ಸೊ ಇದು GMP ಬಂದುಬಿಟ್ಟು ಗ್ರೇ ಮಾರ್ಕೆಟ್ ಪ್ರೈಸ್ ಇದೇನಾಗ್ತದೆ ಸಮೀಕ್ಷೆ, ಅಂದರೆ ಒಂದಷ್ಟು ಪ್ರಿಡಿಕ್ಷನ್ ಕೊಡುವಂಥದ್ದು. ಇದೇ ರೀತಿ ಆಗ್ತದ ಅಂತ ಹೇಳಿಕ್ಕಾಗೋದಿಲ್ಲ, ಯಾಕಂದರೆ ವಾರಿ ಎನರ್ಜಿ ಲಾಸ್ಟ್ ನಾನು ವಿಡಿಯೋ ಮಾಡಿದ್ದೆ, ಒಂದು ಲಾಟ್ ನನಗೂ ಸಹ ಸಿಕ್ಕಿತ್ತು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ 100% ಅಂತ ಹೇಳ್ಕೊಂಡು, GMP ತೋರಿಸಿದ್ದು 100% ಅಂತ ಹೇಳಿ, ಬಟ್ ಲಿಸ್ಟಿಂಗ್ ಆಗಿದ್ದು 60%ಗೆ. ಅವಾಗ ಮಾರ್ಕೆಟ್ ಕಂಡೀಷನ್ ಸ್ವಲ್ಪ ಸರಿಯಾಗಿರಲಿಲ್ಲ, ಸೊ ಹಾಗಾಗಿ 60%ಗೆ ಲಿಸ್ಟ್ ಆಯಿತು ಆಯಿತಾ. ಸೊ ಹಾಗೆ GMP ಹೇಳುವುದೆಲ್ಲ ಕರೆಕ್ಟಾಗಿ ಇರ್ತದಲ್ಲ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಪ್ರೈಸ್ ಏನಿರ್ತದಲ್ಲ ಅದೇ ಕರೆಕ್ಟ್ ಅಂತ ಹೇಳಿಕ್ಕೂ ಆಗೋದಿಲ್ಲ, ಮಾರ್ಕೆಟ್ ಕಂಡೀಷನ್ ಮೇಲೆಗೂ ಸಹ ವೇರಿಯೇಷನ್ ಆಗ್ತದೆ. ಸೊ ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.